ಯೂಟ್ಯೂಬ್ ಚಾನಲ್ಗೆ ನಮಸ್ತೆ ವೀಕ್ಷಕರೇ. ನಾನು ವೆಜ್ ಪಲಾವ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ಸಾಮಗ್ರಿ ನೋಡೋಣ. ಇವಾಗ ಎಣ್ಣೆ ಹಾಕ್ಕೋಬೋದು. ಎಣ್ಣೆ, ಅಕ್ಕಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಸೋಯಾಬೀನ್, ಟೊಮೊಟೊ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಒಂದೆರಡು ಏಲಕ್ಕಿಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಅವರೆಕಾಳು, ನಿಂಬೆಹಣ್ಣು, ಮೊಸರು, ಅರಿಶಿನ, ಕೊತ್ತಂಬರಿ, ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು. ಈಗ ಮಾಡೋ ವಿಧಾನ ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ಮಾಡೋ ವಿಧಾನ ನೋಡೋಣ. ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದರಲ್ಲಿ ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಹುರಿತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ಯಾಕಂದರೆ ಹಸಿ ಇದ್ದರೆ ಹಸಿ ಅಷ್ಟು ಟೇಸ್ಟ್ ಕೊಡಲ್ಲ. ಬ್ರೌನ್ ಕಲರ್ ಬಂದರೆ ಈರುಳ್ಳಿ, ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಹುರಿದು ಅದರದ್ದು ಸ್ಮೆಲ್ ಇದಾದಾಗ ಹುರಿತಾ ಇರೋಣ. ಇದಕ್ಕೆ ನಾವು ಬೇಕಿದ್ರೆ ನಾನೀಗ ಸೋಯಾಬೀನ್ದು ಮಾಡ್ತಾಯಿದ್ದೀನಿ. ಸೋಯಾಬೀನ್ ಅವರೆಕಾಳು ಹಾಕಿ. ಇದಕ್ಕೆ ಬೇಕಿದ್ದರೆ ನೀವು ಬ್ರೆಡ್ಡನ್ನು ಫ್ರೈ ಮಾಡಿ, ಎಣ್ಣೆಲಿ ಬ್ರೆಡ್ ಫ್ರೈ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅದನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಬ್ರೆಡ್ಡು ಪಲಾವ್ನು. ನೋಡಿ, ಫಂಕ್ಷನೆಲ್ಲ ಮಾಡ್ತಿರ್ತಾರೆ, ಚೆನ್ನಾಗಿರುತ್ತೆ. ಈಗ ಸೋಯಾಬೀನ್ ಹಾಕ್ತಾಯಿದ್ದೀನಿ. ಸೋಯಾಬೀನ್ನ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಹುರಿಬೇಕು. ಅದು ಒಂದು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಹುರಿತಾನೇ ಇದ್ದು ಹುರಿದು ಅದೊಂದು 5 ನಿಮಿಷ ಚೆನ್ನಾಗಿ ಹುರಿಬೇಕು. ಅದು ಹುರಿತಾ ಇದ್ದೀನಿ. ಅದನ್ನು ಯಾಕೆಂದ್ರೆ ಈಗ ಎಲ್ಲರೂ ನಾನ್ ವೆಜ್ ತಿನ್ನಲ್ಲ. ಇದು ನಾನ್ ವೆಜ್ ಥರನೇ ಬರುತ್ತೆ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅವರೆಕಾಳು ಹಾಕ್ತಾಯಿದ್ದೀನಿ. ಅವರೆಕಾಳನ್ನು ಸ್ವಲ್ಪ ಸೇರಿಸಿ ಚೆನ್ನಾಗಿ ಒಂದು 5 ನಿಮಿಷ ಹುರಿಬೇಕು. ಅದು ಹುರಿತಾ ಇದೆ. ಇವಾಗ ನಾನ್ ವೆಜ್ ತಿಂದಿದ್ದರಿಗೆಲ್ಲನೂ ಸ್ವಲ್ಪ ಇದು ಚೆನ್ನಾಗಿ ಬರುತ್ತೆ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಯಾಕೆಂದರೆ ಈಗ ಮೆಂತ್ಯ ಸೊಪ್ಪು ಎಲ್ಲರೂ ಕಹಿ ಅಂತೇಳಿ ಇಷ್ಟಪಡಲ್ಲ. ಯಾಕಂದ್ರೆ ಅದು ತುಂಬ ಹೆಲ್ತಿಗೆ ತುಂಬ ಒಳ್ಳೆ ಇದು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಎಲ್ಲ. ಅವಾಗ ಇದ್ರಲ್ಲಿ ಹಾಕಿ ನಾವು ಹುರಿದ್ಬಿಟ್ಟಿರ್ತೀವಿ. ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಮೆಂತ್ಯ ಸೊಪ್ಪು ಯಾವುದು, ಪುದೀನ ಸೊಪ್ಪು ಯಾವುದು ಅಂತ ಗೊತ್ತಾಗಲ್ಲ. ಅದು ಮಿಕ್ಸ್ ಆಗಿರುತ್ತೆ. ಅವ್ರಿಗೆ ಸ್ಮೆಲ್ಲು ಚೆನ್ನಾಗೆಲ್ಲ ಹೋಗಿರುತ್ತೆ, ಗೊತ್ತಾಗಲ್ಲ. ಮಕ್ಕಳೆಲ್ಲ ತಿಂತಾರೆ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಬೇಕಿದ್ರೆ ನೀವು ಸಿಪ್ಪೆ ಸಿಕ್ಕತ್ತೆ ಅನ್ನೋದಿದ್ದರೆ ಕೆಲವರು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಬೋದು, ಏನು ಪರವಾಗಿಲ್ಲ. ಅಂತ ಅಂದರೆ ಸಿಪ್ಪೆ ಸಮೇತನೇ ಕಟ್ ಮಾಡಿ ಇಟ್ಕೊಂಡಿರ್ಬೋದು. ಅದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಆಗೋವರೆಗೂ ಚೆನ್ನಾಗಿ ಹುರಿತಾ ಇರಬೇಕು. ಚೆನ್ನಾಗಿ ಹುರಿದಾದ ತಕ್ಷಣ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಏನಕ್ಕೆ ಅಂದರೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ನಾವು ಖಾರದ ಪುಡಿ ಹಾಕಿರ್ತೀವಿ. ಅದು ನಮಗೆ ಕೆಂಪು ಕಲರ್ ಬೇಕು ಅಂತ ನಾವು ಖಾರದ ಪುಡಿ ಹಾಕೊಂಡಿರ್ತೀವಿ ಜಾಸ್ತಿ, ಇದಾಗಿರುತ್ತೆ. ಅದಕ್ಕೊಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಾದ ನಂತರ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಬೇಕು. ಮಸಾಲೆ ಬೇಯಬೇಕು. ಎಲ್ಲ ಮಿಕ್ಸಾಗಿ ಮಸಾಲೆ ಬೇಯ್ತಾ ಇರುತ್ತೆ. ಬೇಯುವಾಗ ನಾವು ಈ ಥರ ಚೆನ್ನಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು. ಯಾಕಂದರೆ ಏನೂ ನಾವು ಮಿಕ್ಸಿ ಉಪಯೋಗಿಸ್ದಲೇ ಏನೂ ಮಾಡ್ದಲೇ ಮಾಡ್ತಾ ಇರೋದು ಚೆನ್ನಾಗಿ ಬರುತ್ತೆ ತುಂಬ. ಈಗ ಏನಪ್ಪ ಅಂತಂದರೆ ನಾನು ಅದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಕಟ್ ಮಾಡ್ತಾಯಿದ್ದೀನಿ. ಮೊಸರನ್ನ ಒಂದು 4-5 ಸ್ಪೂನ್ ಮೊಸರು ಹಾಕ್ಕೋಬೋದು. ಮೊಸರು ಹಾಕೋಣ. ಮೊಸರು ಹಾಕಿದ್ರೂ ಒಂದು ಸ್ವಲ್ಪ ನಾವೇನು ತೆಂಗಿನಕಾಯಿ ಎಲ್ಲ ಏನು ಯೂಸ್ ಮಾಡಿರಲ್ವಲ್ಲ, ಮೊಸರದು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಮತ್ತು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿ 1-2 ನಿಮಿಷ ಚೆನ್ನಾಗಿ ಹುರಿತೀನಿ. ಮೊಸರು ಹಾಕಿ 1-2 ನಿಮಿಷ ಚೆನ್ನಾಗಿ ಹುರಿದ ನಂತರ ಒಂದು ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ನಿಂಬೆಹಣ್ಣು ರಸನ ಹಾಕಬೇಕು. ನಾನು ಹಿಂಡ್ತಾ ಇದ್ದೀನಿ. ಈಗ ನಿಂಬೆಹಣ್ಣು ರಸ ಹಾಕಿ ಸ್ವಲ್ಪ ತೆಗೆದು ಬೀಜ ತೆಗೆದು ನಿಂಬೆಹಣ್ಣು ರಸ ಹಾಕೋಣ. ನಿಂಬೆಹಣ್ಣು ರಸ ಹಾಕಿದ್ಮೇಲೂ ಸ್ವಲ್ಪ 1-2 ನಿಮಿಷ ಹಿಂಗೆ ತಿರುಗಿಸ್ತೀನಿ ಚೆನ್ನಾಗೆ. ತಿರುಗಿಸಿ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ತುಪ್ಪ, ನಾವೇನು ತುಪ್ಪ ಯೂಸ್ ಮಾಡ್ತಾಯಿಲ್ಲ, ತುಪ್ಪ ಬೇಡ. ಯಾಕಂದರೆ ಎಲ್ಲರೂ ತಿನ್ನಲ್ಲ ಜಾಸ್ತಿ. ಮತ್ತು ನಾನು ಎಣ್ಣೆನೂ ತುಂಬ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಸ್ವಲ್ಪ ತುಪ್ಪ ಎಲ್ಲ ಹಾಕಾದ್ಮೇಲೆ, ಮಸಾಲೆ ಹಾಕಾದ್ಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಅಕ್ಕಿನೂ ಸಮೇತ ನಾವು ಫ್ರೈ ಮಾಡಬೇಕು ಚೆನ್ನಾಗೆ. ಅಕ್ಕಿನೂ ಫ್ರೈ ಮಾಡಿ ಸುಮಾರು ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು. ಮತ್ತು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದ ನಂತರ ಉಪ್ಪು ಹಾಕಬೇಕು ಸ್ವಲ್ಪ. ನಾನು ಹುರಿತಾನೇ ಇದ್ದೀನಿ. ಮಿಕ್ಸ್ ಎಲ್ಲ ಆಗುತ್ತೆ. ಉಪ್ಪು ಹಾಕಿ ಕೊನೆಗೆ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಯಾಕೆ ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ, ಅಷ್ಟು ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ಈಗ ಚೆನ್ನಾಗಿ ಅಕ್ಕಿ ಹುರಿದಿದ್ದೀನಿ.
ನಾನು ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಅಲ್ಲಿ ನಾನು 4.25 ಗ್ಲಾಸಷ್ಟು ನೀರು ಹಾಕ್ತೀನಿ. ಯಾಕೆಂದರೆ 1 ಗ್ಲಾಸ್ಗೆ ಅಕ್ಕಿಗೆ 2 ಗ್ಲಾಸ್ ನೀರು. ನಾನು ಪಾತ್ರೆಲಿ ಮಾಡೋದ್ರಿಂದ ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕ್ತೀನಿ. ನೀರು ಜಾಸ್ತಿ ಹಾಕ್ತದೆ ಏನಕ್ಕೆ ಅಂದರೆ ಅದು ಕುದ್ದು ಹವೆ ಆಗುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ನನಗೊಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕಿದ್ದೀನಿ. ಅದನ್ನ ಚೆನ್ನಾಗಿ ಒಂದು 5 ನಿಮಿಷ ಎಲ್ಲ ಹಾಕಿ ಅದು ಚೆನ್ನಾಗಿ ಒಂದು 5 ನಿಮಿಷ ಕುದಿ ಬರೋವರೆಗೂ ಒಂದೆರಡು ಸತಿ ತಿರುಗಿಸ್ತಾ ಇದ್ದು ಕುದಿ ಬರುತ್ತೆ. ಕುದಿ ಬಂದ ನಂತರ ಚೆನ್ನಾಗೆ ಅದನ್ನ ಮುಚ್ಚಿಡೋಣ. ಚೆನ್ನಾಗಿ ಮುಚ್ಚಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋದು. ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿದ ತಕ್ಷಣ ಮುಚ್ಚೋಣ. ಅದಾದಮೇಲೆ ನಂತರ ಒಂದು 5 ನಿಮಿಷ ಸಿಮ್ಮಲ್ಲಿ ಇಡಬೇಕು ವೀಕ್ಷಕರೇ. ಚೆನ್ನಾಗಿ ಕುದಿ ಬಂತು, ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂತು. ಒಂದು 5 ನಿಮಿಷ ಕುದೀಲಿ. 5 ನಿಮಿಷ ಕುದ ನಂತರ ನಾನಿವಾಗ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಸಿಮ್ಮಲ್ಲಿ ಮುಚ್ಚಿಡ್ತಾ ಇದ್ದೀನಿ ಪ್ಲೇಟ್ನ. ಸಿಮ್ಮಲ್ಲಿ ಮುಚ್ಚಿಡೋಣ. ನೋಡಿ ವೀಕ್ಷಕರೇ, ನನಗೆ ಚೆನ್ನಾಗಿ ಕುದೀತಾ ಐತೆ. ನಾನು ಪ್ಲೇಟ್ ಹಾಕಿ ಮುಚ್ತಾ ಇದ್ದೀನಿ. ಮುಚ್ಚಿದ ನಂತರ ಈಗ ಮತ್ತೆ ತೆಗಿತಾ ಇದ್ದೀನಿ. ಈಗ ತಿರುಗಿಸ್ತೀನಿ. ಈಗ ತುಂಬ ಎಲ್ಲ ಒಂದು ಮುಕ್ಕಾಲು ಭಾಗ ತನಕ ಬೆಂದಿದೆ. ಬೆಂದಾದ ನಂತರ ತಿರುಗಿಸಿ ಒಂದು 2-3 ಸತಿ ಚೆನ್ನಾಗಿ ಮತ್ತೆ ತಿರುಗಿಸಿ ಏನೇನು ಬೇಕು ನೋಡ್ಕೊಳ್ಳೋಣ. ಎಲ್ಲ ಆದಮೇಲೆ ತಿರ್ಗಾ ಒಂದು 10 ನಿಮಿಷ ಅದನ್ನು ತುಂಬ ಮತ್ತೆ ಸ್ವಲ್ಪ ಸಿಮ್ಮಲ್ಲಿ ಮಾಡಿ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಟಿರುತ್ತೆ. ಇದೆಲ್ಲ ಆದ ತಕ್ಷಣ ತಿರ್ಗಾ ನಾವು ಏನು ನೋಡಿಕೊಂಡು ಆಗಿದೆ, ಇನ್ನೇನು ಒಂದು 5 ನಿಮಿಷ ಆಗೋಗುತ್ತೆ. ತೆಗೆದು ನೋಡಿ. ಈಗ ನೋಡಿ ಪಲಾವ್ ಚೆನ್ನಾಗಿ ಆಗಿದೆ. ಒಳ್ಳೆ ಕಲರ್ ಬಂದಿದೆ. ತುಂಬ ಚೆನ್ನಾಗಿ ಘಮ ಘಮ ಚೆನ್ನಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ ಕಲರೆಲ್ಲ. ಈಗ ನೋಡಿ ನಾನು ಒಂದು ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಬರುತ್ತೆ. ಸರ್ವ್ ಮಾಡಿ ಪ್ಲೇಟ್ಗೆ ಹಾಕಿ ಮತ್ತು ಸ್ವಲ್ಪ ಮೊಸರು ಬಜ್ಜಿ ಥರ ಮಾಡಿದ್ದೀನಿ. ಮೊಸರು ಬಜ್ಜಿ, ಈರುಳ್ಳಿ, ಟೊಮೊಟೊ ಇದೆಲ್ಲ ಹಾಕಿ ಮೊಸರು ಬಜ್ಜಿ ಮಾಡಿದ್ದೀನಿ. ನೋಡಿ ನಾನಿವಾಗ ನನ್ನ ಟೇಸ್ಟ್ ನೋಡೋಣ ಬನ್ನಿ ವೀಕ್ಷಕರೇ. ತುಂಬ ಚೆನ್ನಾಗಿ ಬರುತ್ತೆ. ಆದರೂ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ. ನೋಡಿದ ತಕ್ಷಣ ಏನಪ್ಪ ಇಷ್ಟೊಂದು ಚೆನ್ನಾಗಿ ಘಮ ಘಮ ಬರ್ತಾಯಿದೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗೈತೆ ಅನ್ನಿಸ್ತಾ ಇತ್ತು ನನಗೇನು. ಆದರೆ ನಾನೇ ಹೇಳೋದಲ್ಲ, ಆದರೆ ನೀವು ನೋಡಿ, ಮಸಾಲೆ ನೋಡಿ, ನೀವು ಮಾಡಿ ನೋಡಿ, ತಿಂದು ನೋಡಿ ನನಗೆ ಕಮೆಂಟ್ ಕೊಡಿ ವೀಕ್ಷಕರೇ. ತುಂಬ ಚೆನ್ನಾಗಿ ಬಂದಿದೆ. ತಿನ್ನಬೇಕು ಅನ್ನಿಸ್ತದೆ. ಇನ್ನೊಂದು ಸತಿನೂ ನೋಡಿಕೊಂಡು ನನಗೆ ದಯವಿಟ್ಟು ನನ್ನ ಕಡೆಯಿಂದ ಏನಾದ್ರು ನಾನು ತಪ್ಪಾಗಿದ್ದರೆ ಹೇಳಿ. ಕಮೆಂಟಲ್ಲಿ ಇನ್ನೂ ಯಾವ ಥರ ಮಾಡ್ಬೋದು ಅಂತ ತಿಳಿಸಿ. ತುಂಬ ಚೆನ್ನಾಗಿದೆ ವೀಕ್ಷಕರೇ.